ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಓಕೆ, ಪೀಠ ಮಾಡೋದು ಯಾಕೆ ಅದಕ್ಕೋಸ್ಕರ ಅಂತ ಹೇಳಿದ್ರೆ, ಹೊಟ್ಟಿಪಾಡಿಗೆಲ್ಲ ಜೀವನಕ್ಕಲ್ಲ, ಬ್ರ್ಯಾಂಡಿ ಸ್ಯಾಪಿಕೊಳ್ಳೋಕ್ಕಲ್ಲ, ಓಸಿ ಆಡಿಸ್ಕೊಳ್ಳೋಕ್ಕಲ್ಲ, ಎಲ್ಲ ಬಿಟ್ಟು ಹಿಂದೇನೋ ಮಾಡಿರ್ಬೋದು. ಆದರೆ ಈ ಕಟ್ಟಿರ್ತಕ್ಕಂಥ ಒಂದು ಮಠನ ಇದು ಬಂಗಾರವಾಗಬೇಕು, ಸುಂದರವಾಗಬೇಕು, ದಾವಣಗೆರೆ ಜಿಲ್ಲೆಯಲ್ಲಿ ಒಳ್ಳೆ ಮಠ ಆಗ್ಬೇಕನ್ನೋ ಒಂದು ಉದ್ದೇಶಕ್ಕೋಸ್ಕರ ಬ್ರಹ್ಮಚಾರಿ ಮಠ ಆಗ್ಬೇಕಂತ ಅವ್ರಿಗೆ ಹೇಳಿದಾಗ ಅವರು ಮಾತಾಡ್ದಂಗೆ ವಾಪಸ್ ಹೋದ್ರೆ ಬಂದ್ಬಿಟ್ಟು ಹೋಗಿ ಅವ್ರು ಏನು ಮಾಡಿದ್ರು ಅಂದರೆ, ಇರೋರ್ನಲ್ಲಿ ಒಂದು ಪತ್ರಿಕೆಗೋಷ್ಠಿ ಕರೀತಾರೆ. ಕರೆದಾಗ ಆಮೇಲೆ ನಮ್ಮ SC ವಿಭಾಗದ ಒಬ್ಬರು ಅಧ್ಯಕ್ಷರಿರ್ತಾರೆ. ಗಾಂಧಿನಗರದಲ್ಲಿ ನಾವು ಕಟ್ಟಿರ್ತಕ್ಕಂಥ ಜನರು ಕೋಡಳ್ಳಿ ಮಠದಲ್ಲಿ ಆಗಲಿ ಒಂದು ಮದುವೆ ಮಾಡಿದ್ದಾರೆ, ಮಾದರಿ ಚೆನ್ನಯ್ಯ ಸ್ವಾಮಿಗಳ ಮಠದಲ್ಲಿ ಒಂದು ಮದುವೆ ಮಾಡಿದಾರ. ಏನು ಮಾಡಿದ್ದಾರೆ ಅವರು? ಮಠದಲ್ಲಿ ಏನು ಮಾಡಿದ್ದಾರೆ? ಯಾರಿಗೆ ಒಳ್ಳೇದು ಮಾಡಿದ್ದಾರೆ? ಯಾರಿಗೆ ಒಂದು IPS ಕೆಲಸ ಕೊಡಿಸಿದ್ದಾರೆ, IPS ಕೆಲಸ ಓದಿಸಿದ್ದಾರೆ, ಯಾರಿಗೆ ಒಂದು ಕ್ಲರ್ಕ್ ಪೋಸ್ಟ್ ಕೊಡಿಸಿದ್ದಾರೆ, ಯಾರಿಗೆ ಒಂದು ಪೌರ ಕಾರ್ಮಿಕರ ಕೆಲಸ ಕೊಡಿಸಿದ್ದಾರೆ ದುರ್ಗದಲ್ಲಿ, ಏನು ಒಳ್ಳೇದು ಮಾಡಿದ್ದಾರೆ ಅಂತ ಹೇಳಿ ಇವನ್ನೆಲ್ಲ ನೋಡಿ ನಾವು ದಾವಣಗೆರೆಯಲ್ಲಿ ಮಠ ಮಾಡಬೇಕಂತ ಒಂದು ತೀರ್ಮಾನ ತಗೊಂಡದ್ದು. ಅವ್ರ ಕೈಲಿ ಏನಾಗೋದಿಲ್ಲ, ಅವ್ರ ಕೈಲಿ ಏನು ಮಠ ಕಟ್ಟೋದು ಬೆಳೆಸೋದಾಗೋದಿಲ್ಲ. ಅವರು ಒಟ್ಟಿ ರಂಗಸ್ವಾಮಿ ಅಂತ ಇದ್ರೆ ನೀವು ಕೇಳಿರ್ಬೋದು, ಒಟ್ಟಿ ರಂಗಸ್ವಾಮಿ ಅಂತ. ಹಂಗೆ ಒಟ್ಟಿ ರಂಗಸ್ವಾಮಿ ಅವರು ಮಾದರಿ ಚೆನ್ನಯ್ಯ ಸ್ವಾಮಿಗಳು, ಒಟ್ಟಿ ರಂಗಸ್ವಾಮಿ ಅವರು ಅಂತ ಒಂದು ಪಕ್ಷ ಕಟ್ಟಿದ್ರು. ಆ ರೀತಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಟ್ಟಿ ರಂಗಸ್ವಾಮಿ ಮಠ, ಮಾದರಿ ಚೆನ್ನಯ್ಯ ಮಠ ಅಲ್ಲ ಅಂತ ನಾವು ಇಲ್ಲಿ ಘೋಷಣೆ ಮಾಡ್ತೇವೆ. ಯಾಕಂದ್ರೆ ಇದನ್ನ 20 ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ. ಇವತ್ತು ಯಾರು ಮುರುಘ ರಾಜೇಂದ್ರ ಶರಣರು ಚಿತ್ರದುರ್ಗದಲ್ಲಿ ಅವರು ಅಭಿಷೇಕ ಮಾಡಿರ್ತಕ್ಕಂಥ ಒಂದು ದಾಖಲೆ ಇದೆ. ಅವರು ಕರೆದು ಅವರಿಗೆ 5 ಎಕರೆ ಜಮೀನು ಕೊಟ್ಟಿದ್ದಿದೆ. ಅವರಿಗೆ ಬಟ್ಟೆ ಕೊಟ್ಟರು, ಊಟ ಕೊಟ್ಟರು, ರೂಮ್ ಕೊಟ್ಟರು. ಅವ್ರನ್ನ 10 ವರ್ಷ ಅಲ್ಲೇ ಮಠದಲ್ಲಿ ಸಾಕಿದ್ರು. ಸಾಕಿ ನಮ್ಮ ಆದಿತ್ಯ ಚಂಚರಗಿರಿ ಅವರು 10 ಲಕ್ಷ ರೂಪಾಯಿ ಸ್ವಾಮಿಗಳು ಕೊಡಿಸಿದ್ರು. ಇವ್ರ ಮಕ್ಕ ನೋಡ್ಕೊಡ್ಲಿಲ್ಲ. 10 ಲಕ್ಷ ಕೊಟ್ಟ ಮೇಲೆ ಸಣ್ಣ ಪೀಠ ಕೊಡಿಸಿದ್ರು. ಮಾದರಿ ಚೆನ್ನಯ್ಯ ನೋಡಿಕೊಡ್ಲಿಲ್ಲ. ನಮ್ಮ ಶ್ರೀ ಶ್ರೀಮೂರ್ತಿ ಶರಣರು ಹೇಳಿದಕ್ಕೆ ಮಠವನ್ನು ಕೊಟ್ಟರು. ನಾವು ಕೊಟ್ಟ ಮೇಲೆ, ಈ ಪೀಠಕ್ಕೆ ಬಂದ ಮೇಲೆ ನಾವು ದಾವಣಗೆರೆಯಲ್ಲಿ ವರ್ಷಕ್ಕೆ 6-7 ಸರಿ ಕಾರ್ಯಕ್ರಮ ಮಾಡಿ ಅವ್ರನ್ನ ಪ್ರತಿಫಲವನ್ನು ಅವ್ರಿಗೆ ಕೊಟ್ವಿ. ನಮಗೆ ಇವತ್ತು ಯಾರು ನಮ್ಮ ಒಂದು ಕೆಲಸನೂ ಮಾಡಲಿಲ್ಲ. ಅವರಿಗೋಸ್ಕರ ಅವರಿಗೆ ಸಂಬಂಧಿಕರಿಗೆ ಮಾಡಿದರೆ ಹೊರತು ಯಾರಿಗೆ ಏನು ಮಾಡ್ಕೊಳ್ಳಲಿಲ್ಲ. ಅವರು ನಾಳೆ ಪತ್ರಿಕೆ ಗೋಷ್ಠಿ ಅಂದರೆ ಅದನ್ನ ಉತ್ತರ ಕೊಡೋದು ನನ್ನ ನಡೆಯದಲ್ಲಿ. ಯಾಕಂದರೆ ನಾವು ಇವತ್ತು ದಿವಸ ಅವ್ರನ್ನ ಸ್ವಾಮಿಗಳು ಮಾಡಿರೋದು ಎಷ್ಟು ವಿರೋಧ ಮಾಡಿದ್ರು, ನಾವು ನಿಂತ್ಕೊಂಡು ಅವರ ಸ್ವಾಮಿ ಮಾಡಿ ಈ ಮಠಕ್ಕೆ ತಂದಿರತಕ್ಕಂಥವ್ರು ಗಾಂಧಿನಗರದವರು. ಗಾಂಧಿನಗರಕ್ಕೆ ಇವತ್ತು ದೇವರುಗಳು ಅದಾವೆ, ಅಲ್ಲದವಂತ ಇವತ್ತು ಹೊರಗಡೆ ಬರ್ತಿದ್ದಿಲ್ಲ. ಇವತ್ತು ಕೇಳಿದಾಗ ಅವರು ಮಾದರಿ ಚೆನ್ನಯ್ಯ ಸ್ವಾಮಿಗಳು ಗಾಂಧಿನಗರಕ್ಕೆ ಒಂದು ಸರಿನೂ ಬರಲಿಲ್ಲ. ಅವಾಗ ನಮ್ಮೆಲ್ಲ ಮನವಂತಪ್ಪ ನಾವು ಸ್ವಾಮಿ ದೇವರುಗಳು ಅಂತ ನಮ್ಮ ಮುರುಘರಾಜೇಂದ್ರ ಶರಣರು ಕೇಳಿದಾಗ ಅವತ್ತು ರಾತ್ರಿ 12 ಗಂಟೆಗೆ ಬಂದು ಮಶಾಣಕ್ಕೆ ಹೋಗಿ ಇಡೀ ದಾವಣಗೆರೆ ಗಾಂಧಿನಗರದಲ್ಲಿರ್ತಕ್ಕಂಥ ಸಂಧಿ ಗೊಂದಿ ಸುತ್ತಾಡಿದ ಮೇಲೆ ದೇವರುಗಳೆಲ್ಲ ಕಿತ್ಕೊಂಡು, ಇದು ಮೂಢನಂಬಿಕೆ, ಇದು ನಾಟಕ ಅಂತ ತಿಳ್ಕೊಂಡ್ಬಿಟ್ಟಿರ್ತದೆ. ಎಲ್ಲ ಮಾಡಿರೋದೆ
ಮಾದರಿ ಚೆನ್ನೈ ಸ್ವಾಮಿಗಳು ಅಂತ ನಾವು ಹೇಳ್ಬೋದು. ಆದರೆ ಹೇಳೋದು ಇನ್ನೊಬ್ಬರಿಗೆ ಅಪಾದ್ಯ ಮಾಡಬೇಕು. ನೀವು ಸರಿಯಾಗಿ ನಮಗೆ ನಾನೇನು ಮಾಡಿದ್ದೀನಿ, ನಮಗೆ ಅಪಾದ್ಯ ಮಾಡ್ಕೊಂಡು ಒಬ್ಬ ವಿಶ್ವನಾಥ ಫೋನ್ನಲ್ಲಿ ಮಾದರಿ ಚೆನ್ನೈ ಫೋಟೋ ಹಾಕ್ಬೇಡ, ಷಡಕ್ಷರ ಮುನಿಗಳು ಫೋಟೋ ಹಾಕ್ಬೇಡ. ಅಲ್ರಿ ನೀವ್ಯಾರು ಹೇಳೋದು? ನೀವ್ಯಾರೋ ಫೋಟೋ ಹಾಕ್ಬೇಡ ಅಂತ ಹೇಳ್ತಿದ್ದೀರಿ, ಇನ್ನೊಬ್ಬರು ಫೋಟೋ ಹಾಕ್ಬೇಡ ಅಂತ ಹೇಳ್ತಿದ್ದೀರಿ. ನೀವು ಇವತ್ತು ವಿರೋಧ ಮಾಡಿದಿರಿ ಮಾದರಿ ಚೆನ್ನೈ ಇದಕ್ಕಂತ. ಗೊಂದಲ ಅಂತ ನಮಗೇನು ಕಾಣಿಸಿಲ್ಲ. ಕೆಲವರು ಯಾರೋ ಒಬ್ಬರೇ ಇಬ್ಬರು 10 ಜನ ಮಾಡ್ಬೋದು. ಸಮಾಜ ದೊಡ್ಡದಿದೆ, ನಮ್ಮ ಸಮಾಜ ಮಾದಿಗ ಸಮಾಜ ದೊಡ್ಡ ಸಮಾಜ ಇರೋದ್ರಿಂದ ಅಂಥ ಗೊಂದಲ ಅಂತ ನಮಗೇನು ಅನಿಸಿಲ್ಲ. ಆಲ್ರೆಡಿ ಪೀಠಗಳು ಇದ್ದಾವೆ, ನಮ್ಮ ಸಮಾಜಕ್ಕೆ ಬೇಕಾದಷ್ಟು ಪೀಠಗಳಿದ್ದಾವೆ. ನೀವು ನೋಡಿದಂಗೆ ಆ ಪೀಠಗಳಿಗೆ ಯಾರು ಕೂಡ 10 ರೂಪಾಯಿ ಕೊಟ್ಟು ಆ ಪೀಠ ಬೆಳೀಲಿ ಅನ್ನೋಂಥ ಭಾವನೆ ಇಟ್ಕೋಬೇಕು ವಿನಃ ಆ ಪೀಠ ಇದ್ದು ಕೂಡ ಇನ್ನೊಂದೇನೋ ಮಾಡ್ತೀವಿ ಮತ್ತೊಂದೇನೋ ಮಾಡ್ತೀವಿ ಅನ್ನೋಂಥದ್ದು ಒಂದು ರೀತಿಯಲ್ಲಿ ನನಗೆ ಭ್ರಮೆ ಅಂತ ಅನ್ನಿಸ್ತಿದೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಬೇರೆ ಮಠಗಳನ್ನು, ಬೇರೆ ಸ್ವಾಮೀಜಿಗಳನ್ನು ನೋಡಿ, ಬೇರೆ ಸಮುದಾಯಗಳನ್ನು ನೋಡಿ ನಾವು ಕಲ್ತ್ಕೋಬೇಕಿದೆ. ಇದು ಖಂಡಿತವಾಗ್ಲೂ ಒಳ್ಳೆಯ ಬೆಳವಣಿಗೆ ಅಲ್ಲ. ಊರಿಗೆ ಒಂದೊಂದು ಪೀಠ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ ಸರ್. ಪೀಠ ಸಮುದಾಯಕ್ಕೆ 1-2 ಇರಬಹುದು. ಶಾಖಾ ಮಠಗಳು ಮಾಡೋರು ಯಾರು ನನ್ನನ್ನು ಪೀಠಾಧಿಪತಿ ಆಗಿರ್ತಾರೆ, ನಾನು ಹೇಳಬೇಕು ಅಥವಾ ನನ್ನ ಒಪ್ಪಿಗೆ, ಇಡೀ ಸಮಾಜದ ಒಪ್ಪಿಗೆ ಒಂದು ಕೂತ್ಕೊಂಡು ಚರ್ಚೆ ಮಾಡಿ, ಆಗುವಗಳು ಚರ್ಚೆ ಮಾಡಿ ಇನ್ನೊಂದು ಪೀಠ ಮಾಡಲಿಕ್ಕೆ ಅವಶ್ಯಕತೆ ಬಿದ್ದರೆ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಇದು ದಿಢೀರಂತ ಸ್ವಾಮೀಜಿಗಳು ಹೇಳಿದೆ ಅಲ್ಲ, ಏನಿಲ್ಲ. ಆ ಪೀಠಗಳನ್ನು ಬೆಳೆಸ್ಕೊಂಡು ಹೋಗೋದಕ್ಕಷ್ಟೇ ಪ್ರಯತ್ನ ಮಾಡಬೇಕು ವಿನ ಇನ್ನೊಂದು ಪೀಠಕ್ಕೆ ಕೈ ಹಾಕೋಂಥದ್ದು ಯಾರಿಗೂ ಒಳ್ಳೆ ಬೆಳವಣಿಗೆ ಅಲ್ಲ. ಇಲ್ಲ, ಅವರು ಮಠ ಇದೆ, ನಮ್ದು ಇದೆಯಲ್ಲಪ್ಪ ಮಠ, ನಾವು ಮಾಡಿಸ್ತಿದ್ದೀವಲ್ಲ, ನಿಮ್ಮಿಂದ ಏನು ಸಾಧ್ಯ ಇರೋದು ಕೊಡಿ ಮಠಕ್ಕೆ ಸಾಧ್ಯವಾದರೆ. ಇಲ್ಲದ್ರೆ ನೋಡಿ ಯೋಚನೆ ಮಾಡಿ, ನಿಮಗೆಲ್ಲರಿಗೂ ಹೇಳೋಕ್ಕಾಗತ್ತ ನಾನು ಅಂತ ಹೇಳ್ತಾರೆ. ನಾವು ಯೋಚನೆ ಮಾಡಬೇಕು. ಯಾಕಂದರೆ ಒಂದು ಮಠ ಮಾಡಿದ್ದೀವಿ, ಮಠ ಆಗಿದೆ, ಅದು ಒಳ್ಳೆ. ಈಗ ನಮ್ಮ ತಳ ಸಮುದಾಯ ನಮ್ಮದು. ಇಂಥ ಸಮುದಾಯವನ್ನು ಒಂದು ದೊಡ್ಡದಾಗಿ ಮಠವನ್ನು ಕಟ್ಟಿದ್ದಾರೆ ಅವರು, ಶ್ರಮ ವಹಿಸಿ ಎಲ್ಲ ಜನರ ಸಹಕಾರ ತಗೊಂಡು ಮಾಡಿದ್ದಾರೆ. ಇನ್ನೂ ಮಾಡೋಂಥ ತುಂಬ ಇದೆ, ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ನೀವು ಯೋಚನೆ ಮಾಡಿ, ದೊಡ್ಡ ಮಠಗಳು ಇದ್ದಾವೆ. ಎಲ್ಲ ಊರಿಗೂ ಹೋಗಿ ಬರೀ ಅಡ್ಡಾಡ್ಕೊಂತ ಹೋಗೇ ಮಠ ಸೃಷ್ಟಿ ಮಾಡೋದು ಅಥವಾ ಮಠ ಕಟ್ಟೋದು ಅಲ್ಲ ಅಂತ ನನ್ನ ಭಾವನೆ. ಎಷ್ಟು ಸಾಧ್ಯನೋ ಅವ್ರು ಮಾಡ್ತಿದ್ದಾರೆ. ನಮ್ಮ ಸಹಕಾರ ಭಾಳ ಮುಖ್ಯ. ಸಮುದಾಯದ ಸಹಕಾರ ತಗೊಂಡು ನಾವು ಸಹಕಾರ ಕೊಟ್ಟರೆ ಅವ್ರು ಇನ್ನೂ ಅಷ್ಟು ಎತ್ತರಕ್ಕೆ ಏನು ಎಲ್ಲ ಊರುಗಳಲ್ಲಿ ಏನೇನು ಮಾದಿಗ ಸಮುದಾಯಕ್ಕೆ ಏನೇನು ಕೊಡೋಕ್ಕೆ ಸಾಧ್ಯ ಅದು ಕೊಡ್ಬೋದು ಅಂತ ನನ್ನ ಭಾವನೆ. ಎಲ್ಲ ಮರಿ ಪರಿ ಇದೇ ನಮ್ಮ ಮಾರ್ಕೆಟ್ ಏನು ಸರ್, ಇದು ಮರಿ ಕುರಿ ಅಂತ ಹೇಳಕ್ಕೆ ನಾವು ಪೀಠಗಳನ್ನು ಒಂದು ಪೀಠಾಧ್ಯಕ್ಷನ ಮಾಡುವಾಗ ಇಡೀ ಸಮುದಾಯದ ಮೀಟಿಂಗ್ ಕರಿಬೇಕು. ಅದು ತಿಂಗಳಾನುಗಟ್ಟಲೆ ಚರ್ಚೆ ಆಗಬೇಕು. ಆ ಚರ್ಚೆಗಳಲ್ಲಿ ಎಲ್ಲ ಒಮ್ಮತಕ್ಕೆ ತಗೋಬೇಕು. ಪರ ವಿರೋಧಗಳನ್ನು ಕೂಡ ಒಂದು ಕಡೆ ಸೇರಿಸ್ಕೋಬೇಕು. ನಾವು ದೊಡ್ಡವರಾದವರು ಸೇರಿಸ್ಕೊಂಡು ಸ್ವಾಮೀಜಿಗಳನ್ನು ಒಪ್ಪಿಗೆ ತಗೊಂಡು ಏನಾದರೂ ಮಾಡೋ ಅವಶ್ಯಕತೆ ಇದ್ದರೆ ಅದನ್ನು ಮಾಡಬೇಕಂತ ನನ್ನ ಭಾವನೆ. ಇರೋ ಮಠಗಳನ್ನು ನೋಡಿ, ನಿಮಗೆ ಉದಾಹರಣೆಗೆ ಒಂದು ಮಠ ಹಂಪಿಯಲ್ಲಿ ಒಂದು ಮಾತಂಗ ಮಠ ಅಂತೆ, ಗುರುಪೀಠ, ಪೂರ್ಣಾನಂದ ಸ್ವಾಮೀಜಿ ಅಂತಿದ್ದಾರೆ. ಇವತ್ತು ಅವರಿಗೆ ಇರೋಕ್ಕೆ ಆಶ್ರಯ ಇಲ್ಲ. ಅಂಥವ್ರಿಗೆ ಆಶ್ರಯ ಕೊಡೋಂಥ ಕೆಲಸ ಮಾಡಲಿ ನಾವಾಗಲಿ ಇನ್ನೊಬ್ಬರಾಗಲಿ. ಈಗ ಚಿತ್ರದುರ್ಗ ಚೆನ್ನಯ್ಯ ಸ್ವಾಮೀಜಿ, ಹೌದು ಸಮುದಾಯದ ಮಠ ಅದು. ಅಂಥ ಮಠಗಳನ್ನು ಬೆಳೆಸೋಂಥ ಕೆಲಸವನ್ನು ಮಾಡಲಿ. ಅಲ್ಲಿ ಕೂಡ ಆಗಲಿ, ಇಲ್ಲರಾಗಲಿ ಎಲ್ಲ ಸೇರಿ ಮಾಡಲಿ. ಮಾದಾರ ಚೆನ್ನಯ್ಯ ಗುರುಪೀಠ ಸ್ಥಾಪನೆ ಆಗಿ 25 ವರ್ಷ ಆಯ್ತು. ಈಗ ತುಂಬ ಅದ್ಭುತವಾಗಿ ಜನರಿಗೆ ಸ್ಪಂದಿಸ್ತಾರೆ. ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸಿದರೆ ನಮ್ಮ ಸಮುದಾಯಕ್ಕೆ ಏನು ಸಾಧ್ಯ ಅನ್ನೋದು ನೆರವು ಕೊಡಬೇಕು, ಅದು ಕೊಡ್ತಾ ಇದ್ದಾರೆ. ನಮ್ಮ ಸಮುದಾಯಕ್ಕೆ ಏನೇನು ಸಹಾಯ ಮಾಡೋಕ್ಕೆ ಸಾಧ್ಯ ಅದು ಮಾಡ್ತಾಯಿದ್ದಾರೆ. ಮತ್ತು ಆದಿಜಂಬ ಸ್ವಾಮೀಜಿಗಳು ಕೂಡ ಅವರು ನಮ್ಮ ಸಮುದಾಯಕ್ಕೆ ಏನೇ ನಮ್ಮ ಮೂಲ ಪೀಠ, ಅವರು ಕೂಡ ಏನು ಸಾಧ್ಯನೋ ನಮ್ಮ ಸಮುದಾಯಕ್ಕೆ ನಾವು ಕರೆದಾಗ ಬರೋದು ಹೋಗೋದು ಏನು ಕ್ರಮಗಳನ್ನು ಮಾಡಬೇಕು ಅದು ಮಾಡೋದು ಎಲ್ಲ ಮಾಡ್ತಿದ್ದಾರೆ. ಈಗ ಗೊಂದಲ ಏನಾಗಿದೆ? ಸಮಾಲೋಚನಾ ಸಭೆಗೆ ನೀವು ಹೋಗಿದ್ದೀರಾ ಸರ್? ಇಲ್ಲ, ನಾವು ಹೋಗಿಲ್ಲ. ಕರಿತೀವಿ, ಯಾರ್ಯಾರನ್ನ ಕರಿಬೇಕು ಎಲ್ಲರನ್ನೂ ಕರಿತೀವಿ. ಸಮುದಾಯದ ಕರೆಯನ್ನು ಎಲ್ಲರ ಮುಖಾಂತರ ಎಲ್ಲರಿಗೂ ಕರಿತೀವಿ. 22ನೇ ತಾರೀಕು ಏನು ಸಭೆ ಸರ್? ಮಾದಿಗ ಜನಾಂಗದ ವಿಚಾರಗಳ ಬಗ್ಗೆ ಏನು ನಮ್ಮ ಸಮುದಾಯಕ್ಕೆ ಏನೇನು ಸರ್ಕಾರದಿಂದ ಸಿಗಬೇಕಾದಂಥ ಸವಲತ್ತುಗಳು ಅಥವಾ ಮೀಸಲಾತಿ ವಿಚಾರ ಇರ್ಬೋದು, ಅಥವಾ ಈ ಥರದ್ದು ಏನು ಸಣ್ಣ ಪುಟ್ಟ ಗೊಂದಲಗಳಿದಾವೆ ಅಂಥ ಗೊಂದಲಗಳ ಬಗ್ಗೆ ಆಗಲಿ ಪರಿಪೂರ್ಣವಾಗಿ ಚರ್ಚೆ ಆಗ್ಬೇಕಂತೇಳಿ ಕರೆದಿದ್ದೀವಿ. ಚರ್ಚೆ ಆಗುತ್ತೆ, ಸಾಧ್ಯವಾದ್ರೆ ಅದು ನಾವು ತಗೊಳ್ತೀವಿ. ವಿಷಯ ಸಂದರ್ಭ ಅಂದರೆ ಸ್ವಾಮೀಜಿಗಳನ್ನೇನು ನಾವು ಕರೆದಿಲ್ಲ, ಸ್ವಾಮೀಜಿಗಳು ಬರೋ ಅವಶ್ಯಕತೆ ಇಲ್ಲ ಅಂತ ನಾವು ಭಾವಿಸಿದ್ದೀವಿ. ನಾವು ಮೊದಲು ಸರಿಯಾಗಬೇಕು. ನೀವು ಸ್ವಾಮೀಜಿ ಜೊತೆ ಮಾತಾಡಿದ್ದೀವಿ ಎಲ್ಲ ಮಾತಾಡ್ಕೊಂತ. ಸ್ವಾಮೀಜಿಯವ್ರು ಏನು ಹೇಳ್ತಾರೆ,
ಈಗ ನೋಡಿ ಅದು ಸ್ವಾಮೀಜಿಯರಿಂದ ಬೆನಿಫಿಟ್ ತಗೊಂಡಂತಾರೆ, ಸ್ವಾಮೀಜಿಯರಿಂದ ಬೆಳ್ಕೊಂಡಂತಾರೆ, ಕೆಲವರು ಈ ರೀತಿ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾರೆ. ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ? ನಾವು ನಮ್ಮ ಸಮಾಜದ ಗೌರವ, ಗುರುಗಳಿಗೆ ಗೌರವ ಏನು ಕೊಡಬೇಕೋ ನಾನು ಕೊಡ್ಬೇಕು. ನನಗೆ ಅವರಿಂದ ಸಹಾಯ ಆಗಿದೆಯೋ ಬಿಟ್ಟಿದೆ ಗೊತ್ತಿಲ್ಲ. ನಾನು ಗೌರವ ಕೊಡೋದು ನನ್ನ ಕರ್ತವ್ಯ. ಆ ಸಮಾಜ ಹುಟ್ಟಿದ್ರೆ ಆ ಸಮಾಜ ಸ್ವಾಮೀಜಿಗಳಂದಮೇಲೆ ಅವರಿಗೆ ಗೌರವ ಕೊಡೋದು ನನ್ನ ಕರ್ತವ್ಯ, ನಾನು ಕೊಡಬೇಕು ಅಂತ ನಾವು ಹೇಳ್ತೀವಿ. ದಾವಣಗೆರೆಯಲ್ಲಿ ಗುರುಪೀಠ ಆಗಬೇಕಂತ ಏನು ಸರ್? ಅವಶ್ಯಕತೆ ಇಲ್ಲ ಸರ್. ಏನು ಕೂಗಿದ್ರೆ ಸಿಗ್ತೈತಲ್ಲ ಸರ್ ಮಠಗಳು. ಎಡವಿ ಬಿದ್ದರೆ ಚಿತ್ರದುರ್ಗ, ಏನಾರು ಮೊದಲು ಚಿತ್ರದುರ್ಗ ಜಿಲ್ಲೆಯಲ್ಲಿದ್ದೀವಿ ನಾವು, ಆಯ್ತಾ. ಈಗ ಚಿತ್ರದುರ್ಗ ಜಿಲ್ಲೆ ದಾವಣಗೆರೆ ಜಿಲ್ಲೆ ಬೇರ್ಪಡೆ ಆಗಿದೆ, 50 ಕಿಲೋಮೀಟ್ರ್ ದೂರದಲ್ಲಿದೆ. ಅವಶ್ಯಕತೆ ಇಲ್ಲ. ಮತ್ತು ಈಗ ಕರ್ನಾಟಕದ ಬೀದರ್, ಗುಲ್ಬರ್ಗದವರೆಲ್ಲರೂ ಬಂದು ಹೋಗ್ತಾರೆ ಮಠಕ್ಕೆ. ದಾವಣಗೆರೆಗೆ ಹೊರಗೆ ತೊಂದರೆ ಆಗ್ತದೆ ನಮಗೆ? ಏನು ತೊಂದರೆ ಅಂತ ನಮಗೇನು ಅನಿಸಿಲ್ಲ. ಗುರುಪೀಠ ಇಲ್ಲಿ ಮಾಡೋ ಅವಶ್ಯಕ. ಗುರುಪೀಠ ಐತಲ್ಲ, ಗುರುಪೀಠಕ್ಕೆ ಶಕ್ತಿ ತುಂಬಬೇಕು. ಇರೋ ಗುರುಪೀಠವನ್ನು ಶಕ್ತಿ ತುಂಬಿ ಮಾಡೋಂಥ ಕೆಲಸವನ್ನು ನಾವು ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಇದೆ. ಮಾಡ್ತೀವಿ ಅಂದರೆ ಅವ್ರ ಇಷ್ಟ. ಅದು ಅವಶ್ಯಕತೆ ಇಲ್ಲ ಅನ್ನೋಂಥದ್ದು ನಾವು ಪ್ರಜ್ಞಾವಂತರಾದಂಥವ್ರು ಅರ್ಥ ಮಾಡ್ಕೋಬೇಕಿದ್ನ. ಪ್ರಜ್ಞಾವಾದಂಥರ ಅರ್ಥ ಮಾಡ್ಕೋಬೇಕು. ಅವರು ಈ ಮಾಡ್ತೇವೆ ನಂತರ ನಾವು ಬೇಡ ಅನ್ನೋಕ್ಕಾಗತ್ತಾ? ಬ್ರಹ್ಮಚಾರಿ ಸ್ವಾಮೀಜಿ ಹುಡುಕ್ತಾ ಇದ್ದೀವಿ. ಆಮೇಲೆ 6 ತಿಂಗಳಲ್ಲಿ ಆಗಸ್ಟ್ 15ರಲ್ಲಿ ಪಟ್ಟಾಭಿಷೇಕ ಆಗುತ್ತೆ ಅಂತ ಅನ್ನೋ ಮಾತು. ಅಲ್ಲ, ಅದು ಈಗಿರೋರು ಬ್ರಹ್ಮಚಾರಿಗಳೇ ಇವರು, ಚೆನ್ನಯ್ಯ ಸ್ವಾಮೀಜಿಗಳು. ಅದ್ರ ಡೀಪಾಗಿ ನಾನು ಚರ್ಚೆ ಮಾಡೋಕ್ಕೆ ನನಗೆ ಸ್ವಲ್ಪ ಕಷ್ಟ, ಆಯಿತಾ. ಅದ್ರ ಗುರುಪೀಠಗಳು ಇದ್ದಾವೆ, ನಮ್ಮ ಸಮುದಾಯದವೇ ಗುರುಪೀಠಗಳು ಇದ್ದಾವೆ. ಅವಕ್ಕೆ ನೀರು, ಗೊಬ್ಬರ, ನೀರು ಹಾಕಿ ಬೆಳೆಸೋಂಥ ಕೆಲಸವನ್ನು ನಮ್ಮ ಸಮುದಾಯದ ಮುಖಂಡರುಗಳು ಮಾಡೋದು ಸೂಕ್ತ. ಇದನ್ನೆಲ್ಲ ಬಿಟ್ಟು ಏನಾಕತ್ತೆ ಕೊನೆಗೆ ಊರಿಗೊಂದು ಪೀಠಗಳು ಅನ್ಕೊಂತ ಹೋಗ್ಬಿಟ್ರೆ ಆಶ್ರಯ ಮನೆಗಳು ಆದಂಗೆ ಹೋಗ್ಬಿಡ್ತಾವೆ ಅಂತ ನನ್ನ ಭಾವನೆ. ಅದಾಗಬಾರ್ದು. ಇರೋ ಪೀಠವನ್ನು ನೋಡಿ, ಒಕ್ಕಲಿಗರ ಪೀಠ ಇದೆ, ತಳಬಾಳ ಪೀಠ ಇದೆ, ಪಂಚಮಸಾಲಿ ಪೀಠಗಳಿದಾವೆ, ವಾಲ್ಮೀಕಿ ಸಮಾಜ ಪೀಠ ಇದೆ, ಕನಕ ಗುರುಪೀಠವಿದ್ದಾವೆ, ಬೇರೆ ಬೇರೆ ಸಮಾಜದ ಗುರುಪೀಠಗಳು ಎಲ್ಲ ಒಂದೊಂದಾಗಿ ಎಷ್ಟೆಷ್ಟು ಸೂಕ್ಷ್ಮವಾಗಿ ಹೋಗ್ತದವೆ. ನಮ್ಮ ಸಮಾಜದಲ್ಲಿ ಇಂಥ ಗೊಂದಲವನ್ನು ಸೃಷ್ಟಿ ಮಾಡೋಂಥದ್ದನ್ನು ನಾವು ಖಂಡಿಸ್ತೇವೆ. ಅದು ಒಳ್ಳೆಯ ಬೆಳವಣಿಗೆ ಅಲ್ಲ. ಇರೋ ಪೀಠವನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕು, ಅವರ ಸಮ್ಮುಖದಲ್ಲೇ ನಡೀಬೇಕು ಅಂತ ನಾವು ಒಂದು ಆಶಯವನ್ನು ವ್ಯಕ್ತಪಡಿಸ್ತೀವಿ.